ಹಾಯ್ ಹಲೋ ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಉಪ್ಸಾರು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ ಕೀರೆ ಸೊಪ್ಪು, ಬೇಳೆ ಹಾಗೂ ಟೊಮೊಟೊನ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ, ಬೇಯಲಿ ಅಂತ ಹೇಳಿ. ಇನ್ನು ಈ ಕಡೆ ನಾವು ರುಬ್ಲಿಕ್ಕೆ ಏನೇನು ಬೇಕಂತ ನೋಡೋಣ. ಬೆಳ್ಳುಳ್ಳಿ, ಅದಕ್ಕೆ ಸ್ವಲ್ಪ ನಾನು ಕಾಯಿ ತೊಗೊಂಡಿದ್ದೀನಿ. ತುರಿದಿರೋ ಕಾಯಿ ಆದರೂ ಓಕೆ, ಇಲ್ಲ ಅಂತ ಅಂದರೆ ಸ್ವಲ್ಪ ಈ ಥರ ಬಿಡಿಯಾಗಿ ತೊಗೊಂಡಿದ್ರು ಓಕೆ. ಜೀರಿಗೆ, ಮೆಣಸು, ಒಂದು ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರಿಬೇವು, ಹಾಗೆಯೇ ಒಂದು 6 ಮೆಣಸಿನ್ಕಾಯಿನ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ನಾವು ನಾಗಮಂಗಲ ಸೈಡ್ ಯಾವ ಥರ ಉಪ್ಸಾರು ಮಾಡ್ತೀವಿ, ಇಲ್ಲಿ ಬೇರೆ ಬೇರೆ ಥರನೂ ಉಪ್ಸಾರು ಮಾಡ್ತಾರೆ. ಬಟ್ ಇಲ್ಲಿ ನಾನು ತೋರಿಸ್ತಾ ಇರೋದು ನಾಗಮಂಗಲ ಸೈಡಲ್ಲಿ ನಾವೆಲ್ಲರೂ ಮನೆಗಳಲ್ಲಿ ಯಾವ ಥರ ಉಪ್ಸಾರು ಮಾಡ್ತೀವಿ ಆ ಒಂದು ಉಪ್ಸಾರನ್ನ ತೋರಿಸ್ತಿದ್ದೀನಿ. ಸ್ವಲ್ಪ ಜನ ಬೇರೆ ಥರನೂ ಮಾಡ್ತಾರೆ. ಬಟ್ ಉಪ್ಸಾರು ಅಂತ ಹೇಳಿದ್ರೆ ಅದು ಸೇಮ್ ಬರುತ್ತೆ. ಬಟ್ ಖಾರನ ಅವರು ಸಪ್ರೇಟ್ ಎತ್ತಿಟ್ಟು ಅದರಲ್ಲಿ ಕೂಡ ಅವರು ಊಟ ಮಾಡ್ತಾರೆ. ಇಲ್ಲಿ ಯಾವ ಥರ ಅಂತಂದರೆ ಖಾರ ಎಲ್ಲನೂ ನಾವು ಸಾಂಬಾರು ಟೈಪಲ್ಲಿ ಮಿಕ್ಸ್ ಮಾಡಿ ಬೇಯಿಸ್ತೀವಿ ಅಷ್ಟೇ. ಸೊ ಇಲ್ಲಿ ನಾವೇನೇನು ತೊಗೊಂಡಿದ್ವಿ ರುಬ್ಲಿಕ್ಕೆ ಅಂತ ಹೇಳಿ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು, ಹಾಗೆಯೇ ಕಾಯಿ ಎಲ್ಲವನ್ನು ಕಾಯಿ ಆಪ್ಷನಲ್ಲು. ನೀವು ಬೇಕಂತ ಅಂದರೆ ಬಾಣಲಿಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೋದು, ಅಂದರೆ ಸ್ವಲ್ಪ ಜಸ್ಟ್ ಬೆಚ್ಚಗೆ ಮಾಡಿಕೊಂಡು ನೀವು ರುಬ್ಲಿಕ್ಕೆ ಹಾಕ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಎಲ್ಲನೂ ಹಾಕ್ಕೊಂಡು ಈ ಥರ ಜಸ್ಟ್ ಸ್ವಲ್ಪ ಎಣ್ಣೆ ಒಳಗಡೆ ಫ್ರೈ ಮಾಡಿಬಿಟ್ಟು ನೀವು ಈ ಮಿಶ್ರಣ ಮಾತ್ರ, ಅಂದರೆ ಈ ಒಂದು ಐಟಮ್ಸ್ನ ಮಾತ್ರ ತೊಗೊಂಡು ನೀವು ರುಬ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕಾಯಿನ ಹಾಕಿಲ್ಲ ಇಲ್ಲಿ. ಇದನ್ನು ನಾನು ತೊಗೊಂಡು ತಣ್ಣಗಾಗಲಿಕ್ಕೆ ಅಂತ ಹೇಳಿ ಇವಾಗ ಇಡ್ತಾ ಇದ್ದೀನಿ. ಇದು ಆಗಿದೆ. ಸೊ ಇವಾಗ ನಾನೊಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ನಾವಿದೇನು ಎಲ್ಲವನ್ನು ಒಗ್ಗರಣೆ, ಅಂದರೆ ಜಸ್ಟ್ ಒಂದು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ವಿ, ಅದನ್ನೆಲ್ಲನೂ ನಾನು ಇದರೊಳಗಡೆ ಹಾಕಿ ಗ್ರೈಂಡ್ ಮಾಡ್ತೀನಿ. ಇವಾಗ ಫಸ್ಟು ಇದು ತುಂಬ ಸಣ್ಣಗಾಗಬೇಕು. ಅದಾದ ನಂತರ ನಾವು ಕಾಯಿ ಹಾಕ್ಕೊಂಡ್ರೆ ಅದು ಬೇಗ ಈಸಿಯಾಗಿ ಸಣ್ಣ ಆಗೋದಕ್ಕೆ ಸುಲಭ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ನಾನು ಹುಣಸೆಹಣ್ಣನ್ನು ನಾನು ಒಗ್ಗರಣೆಗೆ ಅಂದರೆ ಫ್ರೈ ಮಾಡಲಿಕ್ಕೆ ಹಾಕಿರಲಿಲ್ಲ, ಅದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡು ಫಸ್ಟ್ ಇದನ್ನೆಲ್ಲ ತುಂಬ ಸಣ್ಣಾಗಿ ರುಬ್ಕೊಳ್ತೀನಿ. ಇವಾಗ ಇದಾದ ನಂತರ ನಾನು ಕಾಯಿನ ಆ್ಯಡ್ ಮಾಡ್ಕೊಳ್ತೀನಿ. ನೋಡ್ಬೋದು ನೀವು ಇವಾಗ ಇದರೊಳಗಡೆ ಯಾವ ಥರ ಸಣ್ಣಗಾಗಿದೆ ಅಂತ ಹೇಳಿ. ಇವಾಗ ನಾನು ಇದಕ್ಕೆ ಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಕಾಯಿ ಕೂಡ ಫುಲ್ಲು ಸಣ್ಣಗಾಗಬೇಕು. ನಾನಿಲ್ಲಿ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿ ಕಾಯಿ ಮತ್ತು ನಾವು ಮೊದಲೇ ಏನೇನು ಹಾಕ್ಕೊಂಡಿದ್ವಿ ಅದನ್ನು ನೀಟಾಗಿ ಸಣ್ಣಗೆ ರುಬ್ಕೊಂಡಿದ್ದೀನಿ. ಇದು ನೋಡಿ ಫುಲ್ಲು ತಿನ್ ಪೇಸ್ಟ್ ಆಗಿದೆ. ಇವಾಗ ನಾವು ಮೊದಲೇ ವಿಡಿಯೋದಲ್ಲಿ ತೋರಿಸಿದ ಥರ ನಾನು ಕೀರೆ ಸೊಪ್ಪು, ಬೇಳೆ ಹಾಗೂ ಟೊಮೊಟೊನ ಬೇಯೋಕ್ಕೆ ಅಂತ ಇಟ್ಟಿದ್ದೆ. ಅದು ಬೆಂದಿದೆ, ನಾನು ತಣ್ಣಗಾಗಲಿಕ್ಕೆ ಅಂತ ಇಟ್ಟಿದ್ದೆ. ಸೊ ಅದನ್ನು ಕೂಡ ನೀವು ಸ್ವಲ್ಪ ಎತ್ತಿಟ್ಕೋಬೇಕು. ಪಲ್ಯ ಮಾಡ್ಕೋಬೇಕಂತಂದರೆ ಸ್ವಲ್ಪ ಎತ್ತಿಟ್ಕೊಳ್ಳಿ. ಇಲ್ಲ ನಾನು ಬರೀ ಸಾಂಬಾರು ಅಷ್ಟೇ ಬೇಕಂತ ಹೇಳಿದ್ರೆ ನೀವು ಸ್ವಲ್ಪ ಸೊಪ್ಪು ಹಾಕ್ಕೊಂಡು ನೀವು ರುಬ್ಕೋಬೋದು. ನಾನು ಇಲ್ಲಿ ಜಾಸ್ತಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿಲ್ಲ, ಯಾಕಂತಂದರೆ ಬೇಳೆ ಇದ್ದರೆ ತುಂಬ ಜಾಸ್ತಿ ತಿಕ್ಕಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಬೇಳೆ ಮತ್ತು ಟೊಮೊಟೊ ಒಂದು ಸ್ವಲ್ಪನೇ ಸೊಪ್ಪನ್ನ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ರುಬ್ಕೊಂಡಿದ್ದೀನಿ. ಅದು ಮತ್ತು ನಾವು ಮುಂಚೆ ಏನು ರುಬ್ಕೊಂಡು ಇಟ್ಕೊಂಡಿದ್ವಿ ಕಾಯಿ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಅವೆರಡನ್ನೂ ಕೂಡ ನಾನು ಮಿಕ್ಸ್ ಮಾಡಿ ಇಟ್ಕೋಬೇಕು. ಸೊ ಫಸ್ಟ್ ಇವಾಗ ನಾವು ಮೊದಲು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಜಸ್ಟ್ ಫ್ರೈ ಮಾಡಬೇಕು. ಇದಕ್ಕೆ ನಾವು ಒಗ್ಗರಣೆಗೆ ಅಂತೇಳಿ ಬೇರೆ ಏನೋ ಸಾಸಿವೆ, ಜೀರಿಗೆ ಈ ಥರ ಹಾಕೋಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಯಾಕಂತಂದರೆ ನಾವೆಲ್ಲನೂ ಹಾಕಿ ನಾವೊಂದು ಗ್ರೈಂಡರ್ ಮಾಡ್ಕೊಂಡಿರ್ತೀವಿ. ಸೊ ಅದನ್ನೇ ನಾವೊಂದು ತಿನ್ ಪೇಸ್ಟ್ ಇನ್ನೇನು ಮಾಡ್ಕೊಂಡಿದ್ದೀವಿ ಅದನ್ನೇ ಜಸ್ಟ್ ತೊಗೊಂಡು ಒಂದು ಸ್ಪೂನ್ ಹಾಕಿಬಿಟ್ಟು ಅದನ್ನೇ ನೀವು ಒಗ್ಗರಣೆಗೆ ಕೂಡ ಯೂಸ್ ಮಾಡ್ಬೋದು. ಅದನ್ನು ಹಾಕಿಬಿಟ್ಟು ನೀವು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ನಿಮ್ಗೆ ಮಾಡಬೇಕಾದ್ರೆ ಒಂದು ಏನು ಹೇಳ್ತಾರೆ ಫ್ಲೇವರ್ ಬರುತ್ತೆ. ಆ ಒಂದು ಇದರಿಂದನೇ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತೇಳಿ. ನೀವು ನೋಡ್ಬೋದು ನಾನಿಲ್ಲಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿದ್ದೀನಿ. ಅಲ್ಲಿ ಸ್ವಲ್ಪ ಗ್ರೀನ್ ಥರ ಏನು ಕಾಣಿಸ್ತಾ ಇದೆ ಅದು ಬೇಳೆ ಮತ್ತು ಸೊಪ್ಪು. ಇನ್ನು ಸ್ವಲ್ಪ ರೆಡ್ ಥರ ಏನು ಕಾಣಿಸ್ತಿದೆ ಅದು ನಾನು ಫಸ್ಟೇ ರುಬ್ಕೊಂಡಿದ್ದು. ಸೊ ಎರಡನ್ನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡೆ ನಾನು ಈ ಬಾಣಲಿಯಲ್ಲಿ ಹಾಕ್ತಾಯಿದ್ದೀನಿ. ಅದಾದ ನಂತರ ನೀವು ಸ್ವಲ್ಪ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ಅಂದರೆ ನಿಮಗೆ ಯಾವ ಥರ ಒಂದು ತುಂಬ ನೀರಂಗೆ ಬೇಕಾ ಇಲ್ಲಾಂದರೆ ಗಟ್ಟಿಗೆ ಬೇಕಾ ಆ ರೀತಿ ನೋಡಿಕೊಂಡು ನೀವು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡಿಕೊಂಡು ನೀವು ಒಂದೆರಡು ಕುದಿ ಬರ್ಸಿದ್ರೆ ನಿಮಗೆ ಉಪ್ಸಾರು ರೆಡಿಯಾಗಿರುತ್ತೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಸೊ ಉಪ್ಸಾರು ರೆಡಿ. ಥ್ಯಾಂಕ್ ಯು.